ನನ್ನ ಹೆಸರು ಜಾಹಿದ್ ಅಂತ. ನನಗಿವಾಗ 25 ವರ್ಷ. ನಾನು ಇವಾಗ 1 ವರ್ಷದಿಂದ ಎಲೆಕ್ಟ್ರಿಕ್ BMTC ಬಸ್ ಓಡಿಸ್ತಾ ಇದ್ದೀನಿ. ಆಮೇಲೆ ಗಾಡಿ ನಾನು ಕೆಲವು ವರ್ಷಗಳಿಂದ ನಾನು ಡೀಸೆಲ್ ಗಾಡಿ ಓಡಿಸ್ತಿದ್ದೆ. ಗಾಡಿ ಚಾವಿ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ರೆ ಗಾಡಿ ಫುಲ್ ವೈಬ್ರೇಷನ್ ಆಗ್ತಿತ್ತು. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ಒಳ್ಳೆ ತಿರ್ಗಾ ಗೇರ್ ಹಾಕ್ಬೇಕಾದ್ರೆ ಕ್ಲಚ್ ತುಳಿದು ಗೇರ್ ಹಾಕಬೇಕಾಗುತ್ತೆ. 8 ಅವರ್ ಡ್ಯೂಟಿ ಮಾಡಿಬಿಟ್ರೆ ಬಾಡಿ ಫುಲ್ ಸ್ಟ್ರೈನ್ ಆಗಿಬಿಡುತ್ತೆ. ಬೇರೆ ಯಾವುದೇ ಕೆಲಸ ಮಾಡೋಕ್ಕೂ ಮನಸ್ಸೇ ಆಗೋದಿಲ್ಲ ನಮಗೆ. ಎಲೆಕ್ಟ್ರಿಕ್ ಬಸ್ ಸ್ಟಾರ್ಟ್ ಆದಮೇಲೆ ನಮಗೆ ಯಾವುದೇ ರೀತಿ ತೊಂದರೆನೇ ಆಗಿಲ್ಲ. ಆಮೇಲೆ ಗಾಡಿ ಹತ್ತಿ ಕುಂತು ಸ್ಟಾರ್ಟ್ ಮಾಡಿದ್ದು ನಮಗೆ ಗೊತ್ತಾಗಲ್ಲ. 8 ಅವರ್ ಡ್ಯೂಟಿ ಮಾಡಿದ್ದೂ ಗೊತ್ತೇ ಆಗಲ್ಲ ನಮಗೆ. ಆಮೇಲೆ ತಗ್ಗು ದಿನ್ನೆ ಹಳ್ಳ ಇದ್ದಲ್ಲಿ ಪ್ಯಾಸೆಂಜರ್ಸ್ಗೆ ಏನೂ ಜಾಸ್ತಿ ಬೆನ್ನು ಅಲ್ಲಿ ಏನೂ ತೊಂದರೆ ಆಗಲ್ಲ ಯಾರಿಗೂ. I've been a resident of Bangalore for the last 25 years. I've grown up taking the bus. I went to school by bus, to college, now to work. Traveling by e-bus is really comfortable and convenient. And because it's noiseless, I can really travel with peace of mind. I can actually make my office calls with ease. Even at the end of a busy day at work, I get back home not tired. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದರೆ ಗಾಡಿಯಲ್ಲಿ ಫುಲ್ ಸೈಲೆಂಟ್ ಇರುತ್ತೆ. ಸ್ಪೀಕರ್ ಹಿಡಿದು ಎಲ್ಲರಿಗೂ ಕ್ಲಿಯರಾಗಿ ಕೇಳಿಸುತ್ತೆ. ಡೀಸೆಲ್ ಗಾಡೀಲಿ ಒಂದೊಂದು ಪಾರ್ಟ್ ಆಗುತ್ತೆ. ಪಾರ್ಟ್ ಆದಮೇಲೆ ಅದು ಬೋರ್ಡಲ್ಲಿ ತೋರಿಸಲ್ಲ. ಅದು ಯಾವ ಪಾರ್ಟ್ ಹೋಗಿರುತ್ತೆ ಅಂತಲೂ ಗೊತ್ತಾಗಲ್ಲ. ಆಮೇಲೆ ಏನೋ ಒಂದು ಪಾರ್ಟ್ ಹೋಗಿದ್ದನ್ನು ತೆಗೆದು ಹಾಕಬೇಕಂದ್ರೆ ಅದು ಕೈಯಲ್ಲೆಲ್ಲ ಗಿರಿಸ್ ಹತ್ಕೊಂಡು ಆಮೇಲೆ ಅದನ್ನು ಡೀಸೆಲಲ್ಲಿ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೋವರೆಗೂ ಇದಾಗಲ್ಲ ಮೇಡಮ್. With climate change looming large, there's a need to go one step further. The world over, we are seeing everyone move to electric modes of public transport, and Bengaluru is keeping, pace with the global trend. We see electric buses on multiple routes with great frequency across the city. Zero smoke emission means I can breathe fresher air, and not just me, but the people of my city too. ಇನ್ನೂ ಜಾಸ್ತಿ ಎಲೆಕ್ಟ್ರಿಕ್ ಬಸ್ ಬರಬೇಕು. ಬಂದರೆ ಇನ್ನೂ ಜಾಸ್ತಿ ಎಲ್ಲ ಯಂಗ್ ಯೂತ್ಸು ಬರಬೇಕು, ಬಂದು ಎಲೆಕ್ಟ್ರಿಕ್ ಬಸ್ ನಡೆಸಬೇಕು. ಎಲ್ಲರೂ ನಡೆಸೋದ್ರಿಂದ ಜನಗಳಿಗೂ ಒಳ್ಳೆಯದಾಗುತ್ತೆ. ಆಮೇಲೆ ಎಲ್ಲರೂ ಸೇರಿ ಬಸ್ ನಡೆಸೋದ್ರಿಂದ ವಾಯು ಮಾಲಿನ್ಯನ ತಡೆಗಟ್ಬೋದು. E-bus transition is making Bengaluru a healthier city to live in, not just for us, but for the future generations as well.